ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಚಿನ್ನದ ರಥದಲ್ಲಿ ಪದ್ಮಾವತಿ ಅಮ್ಮನವರ ಭವ್ಯ ಮೆರವಣಿಗೆ. ತಿರುಚಾನೂರು ಕ್ಷೇತ್ರದಲ್ಲಿ ವೈಭವವಾಗಿ ನೆರವೇರಿದ ವಾರ್ಷಿಕ ವಸಂತೋತ್ಸವ. ಪತ್ರೆ ಪುಷ್ಪ ಯಾಗ ಮಹೋತ್ಸವದಲ್ಲಿ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯ ದಿವ್ಯಾನುಗ್ರಹ. ತಿರುಪತಿಯ ಕಪಿಲತೀರ್ಥದಲ್ಲಿ ದೋಷ ನಿವಾರಣಾರ್ಥ ವಿಶೇಷ ಪೂಜೆ. ಅಷ್ಟೋತ್ತರ ಶತ ಕಲಶಾಭಿಷೇಕದಲ್ಲಿ ಸೀತಾರಾಮರ ಅಭಯ ಪ್ರದಾನ. ತಿರುಪತಿ ಕೋದಂಡರಾಮಾಲಯದಲ್ಲಿ ವೈಶಾಖ ಪೌರ್ಣಿಮೋತ್ಸವ ವೈಭವ. ಶ್ರೀ ಪದ್ಮಾವತಿ ಅಮ್ಮನವರ ಸ್ವರ್ಣ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ತಿರುಚಾನೂರು ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಾರ್ಷಿಕ ವಸಂತೋತ್ಸವಗಳ ಅಂಗವಾಗಿ ಉತ್ಸವದ 2ನೇ ದಿನದಂದು ಶ್ರೀ ಪದ್ಮಾವತಿ ಅಮ್ಮನವರು ಸ್ವರ್ಣ ರಥದ ಮೇಲೆ ವಿರಾಜಮಾನರಾಗಿ ಭಕ್ತರಿಗೆ ದರ್ಶನ ನೀಡಿದರು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಉತ್ಸವದಲ್ಲಿ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಬೆಳಗ್ಗೆ ನಡೆದ ಸ್ವರ್ಣ ರಥೋತ್ಸವದಲ್ಲಿ ಅಮ್ಮನವರನ್ನು ಬಂಗಾರದ ರಥದ ಮೇಲೆ ಅಲಂಕರಿಸಿ ಪುಷ್ಪಗಳಿಂದ ಸುಂದರವಾಗಿ ಸಿಂಗಾರ ಮಾಡಿ ವಿಶೇಷ ಪೂಜೆಗಳು, ನೈವೇದ್ಯ ಮತ್ತು ಮಂಗಳಾರತಿ ಬೆಳಗಲಾಯಿತು. ವಸಂತೋತ್ಸವದ ಅಂಗವಾಗಿ ಮಧ್ಯಾಹ್ನ ಶುಕ್ರವಾರ ತೋಟದಲ್ಲಿ ಸುಗಂಧ ಪುಷ್ಪಗಳು ಮತ್ತು ವೈವಿಧ್ಯಮಯ ಅಲಂಕಾರಗಳಿಂದ ಸಿಂಗಾರ ಮಾಡಿ ವಿಶೇಷವಾಗಿ ಸಿದ್ಧಗೊಳಿಸಿದ ವೇದಿಕೆಯ ಮೇಲೆ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ನಂತರ ಪಾಂಚರಾತ್ರ ಆಗಮಶಾಸ್ತ್ರದ ಪ್ರಕಾರ ಪಂಡಿತರು ಪುಣ್ಯಾಹವಾಚನ, ಸಂಕಲ್ಪ ಸೇರಿದಂತೆ ವಿವಿಧ ಪೂಜೆಗಳನ್ನು ನೆರವೇರಿಸಿದರು. ವೇದ ಮಂತ್ರೋಚ್ಚಾರಣೆಯೊಂದಿಗೆ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಚಂದನ ಮೊದಲಾದ ಮಂಗಳ ದ್ರವ್ಯಗಳಿಂದ ಸ್ನಪನ ತಿರುಮಂಜನ ಸೇವೆ ನೆರವೇರಿಸಿ ವಿವಿಧ ಹೂಮಾಲೆಗಳಿಂದ ಅಲಂಕರಿಸಿ ನೈವೇದ್ಯಗಳನ್ನು ಸಮರ್ಪಿಸಿ ಮಂಗಳಾರತಿ ಬೆಳಗಲಾಯಿತು. ದೇವಾಲಯದ ಪ್ರದಕ್ಷಿಣೆ ಮಾರ್ಗದಲ್ಲಿ ಸಾಗಿದ ಸ್ವರ್ಣರಥವನ್ನು ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ದರ್ಶನ ಮಾಡಿಕೊಂಡು ಆರತಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧಿಕಾರಿಗಳು, ಅರ್ಚಕರು ಮತ್ತು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಉತ್ರಾದಿ ಮಠದಲ್ಲಿ ನರಸಿಂಹ ಜಯಂತಿ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪಂಚಾಮೃತಾಭಿಷೇಕ ಹಾಗೂ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ನರಸಿಂಹಸ್ವಾಮಿಗೆ ಬಗೆ ಬಗೆಯ ಫಲ ಪಂಚಾಮೃತಗಳಿಂದ ಅಭಿಷೇಕ ಮಾಡಲಾಯಿತು. प्रियन्ते नामा सहुरे गृणीमसि विद्मातमुत्संयता बभूथा सहजा वज्रसायकसहो बिभर्ष्य विभूत उत्तारम् कृत्वा नो मन्यो सह मेद्येधि महाधनस्य पुरुषालसद्भिः सुनियमनयकृत्यैः सद्गुणैर्नित्ययुक्ता लिकुचतिलकसूनुः सद्धितार्थानुसारी नरहरिनुतिमेतां शत्रुसंहारहेतुम् अकृतसकलपापध्वंसिनीं यः पठेत्तां व्रजति नृहरिलोकनाङ्गो यज्ञवाहनः यज्ञवृद्यज्ञवृद्यग्नि यज्ञभुग्यज्ञसाधनः यज्ञान्तकृत्यज्ञगुग्यमन्नमन्नाद एव च आत्मयोनिस्वयं जातो वैकानः सामगायनः देवकीनन्दनस्नट्टागिरीडः पापनाशनः शङ्खवृन्नन्दकी चक्रीडाङ्गदन्वागदाधरः नदाङ्गमानि रक्षोभ्यः सर्वप्रहरणायुधः सर्वप्रहरणायुध ओं नमः इति हरिः ओಂ. ಉಡುಪಿಯ ಪಡುಬಿದ್ರೆಯ ಶ್ರೀ ಮಹಾಲಿಂಗೇಶ್ವರ ಮತ್ತು ಮಹಾಗಣಪತಿ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ದೇವರಿಗೆ ಸಮರ್ಪಿಸಲಾಗುವ ದಿವ್ಯ ಆಭರಣಗಳು ಹಾಗೂ ಇತರ ಪರಿಕರಗಳ ಭವ್ಯ ಮೆರವಣಿಗೆಯು ಅತ್ಯಂತ ವೈಭವದಿಂದ ನಡೆಯಿತು. ಈ ಪ್ರಯುಕ್ತ ವಿವಿಧ ವಾದ್ಯ ಸೇವೆ, ಭಜನೆ, ಸ್ತಬ್ಧ ಚಿತ್ರಗಳೊಂದಿಗೆ ದೇವರಿಗೆ ಸಮರ್ಪಿಸಲಾಗುವ ಚಿನ್ನದ ಮುಖವಾಡ, ಬೆಳ್ಳಿಯ ದ್ವಾರಕಂಬಗಳು, ರಜತ ಪಾಣಿಪೀಠ, ಸ್ವರ್ಣ ಶಿಖರ ಮೊದಲಾದ ದೇವರ ಪರಿಕರಗಳ ಮೆರವಣಿಗೆಯನ್ನು ಮಾಡಲಾಯಿತು.
ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಗಳು ಜರುಗಿದವು. ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿಯಲ್ಲಿ ನರಸಿಂಹ ಜಯಂತಿ ಪ್ರಯುಕ್ತ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ಕಿರಿಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪಂಚಾಮೃತಾಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಬೆಳಗಿದರು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಕಪಿಲ ತೀರ್ಥದಲ್ಲಿರುವ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶುಕ್ರವಾರದಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು. ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನ, ಪತ್ರೆ ಹಾಗೂ ಪುಷ್ಪಯಾಗ ಮಹೋತ್ಸವಗಳು ವೇದೋಕ್ತವಾಗಿ ನಡೆಯಿತು. ಫೆಬ್ರವರಿ 8ರಿಂದ 17ರವರೆಗೆ ಕಪಿಲ ತೀರ್ಥದಲ್ಲಿ ನೆರವೇರಿದ ಬ್ರಹ್ಮೋತ್ಸವಗಳ ಅಂಗವಾಗಿ ಈ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ತಿರುಮಲ ತಿರುಪತಿ ದೇವಸ್ಥಾನಗಳ ವತಿಯಿಂದ ವೈಭವದಿಂದ ಆಯೋಜಿಸಲಾಗಿದೆ. ಈ ಮಹೋತ್ಸವಗಳಲ್ಲಿ ತಿಳಿದೋ ತಿಳಿಯದೆ ನಡೆದು ಹೋದಂಥ ದೋಷಗಳ ನಿವಾರಣಾರ್ಥ ಪುಷ್ಪಯಾಗವನ್ನು ನಡೆಸುವುದು ಸಂಪ್ರದಾಯವಾಗಿದೆ. ಇಂದು ಬೆಳಗ್ಗೆ ದೇವಾಲಯದ ಯಾಗಶಾಲೆಯಲ್ಲಿ ವೇದ ಪಂಡಿತರಿಂದ ಹೋಮಗಳು, ಪೂಜಾ ವಿಧಿಗಳನ್ನು ನೆರವೇರಿಸಲಾಯಿತು. ನಂತರ ಕುಂಭಗಳಿಂದ ಪವಿತ್ರ ಜಲವನ್ನು ಉತ್ಸವ ಮೂರ್ತಿಗಳಿಗೆ ಅಭಿಷೇಕ ಮಾಡಲಾಯಿತು. ಅರ್ಚಕರು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಚಂದನ ಸೇರಿದಂತೆ ವಿವಿಧ ಸುಗಂಧ ದ್ರವ್ಯಗಳಿಂದ ಸ್ವಾಮಿ ಹಾಗೂ ಕಾಮಾಕ್ಷಿ ಅಮ್ಮನವರಿಗೆ ಸ್ನಪನ ತಿರುಮಂಜನ ನೆರವೇರಿಸಿದರು. ನಂತರ ವಿಶೇಷ ನೈವೇದ್ಯ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ಈ ವೇಳೆ ದೇವಸ್ಥಾನದ ಅಧಿಕಾರಿಗಳು, ಅರ್ಚಕರು ಹಾಗೂ ಅನೇಕ ಭಕ್ತರು ಭಾಗವಹಿಸಿದ್ದರು.
ತಿರುಪತಿಯ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವು ಹಬ್ಬದ ವೈಭವದೊಂದಿಗೆ ಕಂಗೊಳಿಸುತ್ತಿದೆ. ವೈಶಾಖ ಮಾಸದ ಹುಣ್ಣಿಮೆಯಂದು ಸೀತಾರಾಮರಿಗೆ ನಡೆಸಲಾಗುವ ಅಷ್ಟೋತ್ತರ ಶತಕಲಶಾಭಿಷೇಕವು ಭಕ್ತರನ್ನು ಆನಂದ ಪರವಶಗೊಳಿಸಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾಗಿರುವ ಶ್ರೀ ಕೋದಂಡರಾಮಾಲಯದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಅಭಿಷೇಕವನ್ನು ಮಾಡಲಾಗುತ್ತದೆ. ಇದರ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಶ್ರೀ ಕೋದಂಡರಾಮಸ್ವಾಮಿ ಮತ್ತು ಶ್ರೀಕೃಷ್ಣಸ್ವಾಮಿ ಮತ್ತು ಸೀತಾ ಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಆವರಣದಲ್ಲಿರುವ ವಿಶೇಷ ಸ್ನಾನದ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಂತರ ಅರ್ಚಕರು ಪೂರ್ವಭಾವಿಯಾಗಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ ಪೂಜೆ ಮತ್ತು ಉಕ್ತ ಹೋಮವನ್ನು ಮಾಡಿದರು. ನಂತರ ಶ್ರೀ ಕೋದಂಡರಾಮಸ್ವಾಮಿ, ಸೀತಾದೇವಿ, ಶ್ರೀ ಲಕ್ಷ್ಮಣ ಮತ್ತು ಶ್ರೀ ಕೃಷ್ಣದೇವರುಗಳಿಗೆ ಸುಗಂಧ ದ್ರವ್ಯಗಳಿಂದ ತುಂಬಿದ 108 ಕಲಶಗಳೊಂದಿಗೆ ವೇದ ಮಂತ್ರಗಳ ಪಠಣದ ನಡುವೆ ಸ್ನಪನ ತಿರುಮಂಜನವನ್ನು ಮಾಡಲಾಯಿತು. ನಂತರ ಸೇವಾ ಕಾಲದ ಶಾತ್ತುಮರೈ ಮತ್ತು ಆಸ್ಥಾನಗಳನ್ನು ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಮೈಸೂರಿನ ನವಿಲು ರಸ್ತೆಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಹನುಮ ಸಮೇತ ಶ್ರೀ ಸೀತಾ ರಾಮ ಲಕ್ಷ್ಮಣ ದೇವರುಗಳನ್ನು ಹಾಗೂ ರಾಯರ ಬೃಂದಾವನಕ್ಕೆ ಬೆಳ್ಳಿ ಕವಚಧಾರಣೆ ಮಾಡಿ ಪರಿಮಳಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಿ ತದನಂತರ ಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ರಾಯರ ದರ್ಶನ ಪಡೆದು ಧನ್ಯರಾದರು. ನರಸಿಂಹ ಜಯಂತಿಯ ಪ್ರಯುಕ್ತ ಉಡುಪಿಯ ಹಿರಿಯಡ್ಕ ಸಮೀಪದ ಶ್ರೀ ಪುತ್ತಿಗೆ ಮೂಲ ಮಠದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವರಿಗೆ ಪರಮಪೂಜ್ಯ ಶ್ರೀ ಶ್ರೀ ಸುಗಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಕಿರಿಯ ಶ್ರೀಪಾದರು ಪಂಚಾಮೃತಾಭಿಷೇಕದೊಂದಿಗೆ ಸಿಯಾಳಾಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಸುವರ್ಣ ನದಿಯ ತೀರದಲ್ಲಿ ಉದ್ವಾರ್ಚನೆಯೊಂದಿಗೆ ಅಭಿಷೇಕವನ್ನು ಮಾಡಿದರು. ಅಪಾರ ಸಂಖ್ಯೆಯ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾ ರಾಜೇಶ್ವರ ತೀರ್ಥ ಶ್ರೀಪಾದಂಗಳವರ ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ಶ್ರೀ 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 ವಿದ್ಯಾಧೀಶ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಅನುಭವ ಯಾತ್ರೆ ವೃಂದಾವನ ಅದೊಂದು ಪವಿತ್ರವಾದಂತಹ ಜಾಗ. ನಮ್ಮ ದೇವರು ನಲಿದಾಡಿದ ಜಾಗ. ಹೇಗೆ ಅಯೋಧ್ಯೆ, ಅದೇ ರೀತಿಯಾಗಿ ವೃಂದಾವನನೂ ಮಥುರೆನೂ ಕೂಡ ಸಪ್ತಕ್ಷೇತ್ರಗಳಲ್ಲಿ ಒಂದು. ನಮ್ಮ ದೇವರು ಕೃಷ್ಣ ಒಂದು ರೂಪದಿಂದ ಇರ್ತಾನೆ. ನಾವು ಯಾತ್ರೆ ಅಂತೂ ಜೀವನದಲ್ಲಿ ದಿನಾ ಯಾತ್ರೆ ಒಂದಿರ್ತದೆ. ಅದರಲ್ಲಿ ಈ ಯಾತ್ರೆಯನ್ನು ನಾವು ಜೋಡಿಸಿಕೊಡಬೇಕಾದ್ದು. ಯಾತ್ರೆಗೆ ಪೂರಕವಾದಂತಹದ್ದು ಕೃಷ್ಣ ಮಂತ್ರ ಜಪ. ಯಾತ್ರೆ ಮಾಡಿ ಬಿಡಿ, ಮನೆಯಲ್ಲೇ ಬೇಕಾದರೆ ಇರಿ, ಆದರೆ ಕೃಷ್ಣ ಮಂತ್ರ ಜಪ ಸಂಕಲ್ಪ ಮಾಡಿ. ರಾಯರ ಆರಾಧ್ಯ ದೇವರು ಕೃಷ್ಣ ರಾಮದೇವರು. ಹಾಗಾಗಿ ಕೃಷ್ಣ ಮಂತ್ರ ಕಲಿಯುಗದಲ್ಲಿ ಕೃಷ್ಣ ಮಂತ್ರ ತತ್ರಾಪಿ ವಾಸಿಷ್ಠ ವೃಷ್ಣಿ ಪ್ರವರು ತತ್ರಾಪಿ ವೀರ್ಯದೋ ಅಂತ ಆಚಾರ್ಯರು ಹೇಳಿದ್ದಾರೆ. ಕೃಷ್ಣ ಮಂತ್ರ ಜಪ ಮಾಡಿದರೆ ನಮಗೆ ಬೇಕಾದ ಪುರುಷಾರ್ಥಗಳೆಲ್ಲ ಸಿದ್ಧಿಸ್ತದೆ. ಆ ದೃಷ್ಟಿಯಲ್ಲಿ ಗಂಡಸರು, ಹೆಣ್ಮಕ್ಕಳು ಎಲ್ಲರೂ ಕೂಡ ದಿನಾ ಕೃಷ್ಣ ಮಂತ್ರ ಜಪ ಮಾಡುವ ಸಂಕಲ್ಪ ಮಾಡಿದರೆ ಆ ಕೃಷ್ಣನೇ ನಿಮ್ಮ ಕೈ ಹಿಡಿದು ಆ ಯಾತ್ರೆಯಲ್ಲಿ ಭಾಗವಹಿಸುವ ಹಾಗೆ ಮಾಡ್ತಾನೆ. ಅದರಿಂದ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿ
ಸಂಕಲ್ಪ ಅಂತೂ ಗಟ್ಟಿಯಾಗಿರ್ಬೇಕು. ಚಿಕ್ಕ ಚಿಕ್ಕ ಸಂಕಲ್ಪ ಮಾಡಬಾರ್ದು. ನಾನು 100 ರೂಪಾಯಿ ಕೊಡ್ತೇನೆ ಅದೆಲ್ಲ ಮಾಡಬಾರ್ದು. ನಾನು 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತಲೇ ಸಂಕಲ್ಪ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಆಗ್ಬಹುದು ನಿಮಗೆ. ನಾವು ಜಪ ಮಾಡುವಾಗಂತೂ 10 ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಡಿ. 1 ಕೋಟಿ ಜಪ ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ. ನೀವು ಗಟ್ಟಿಯಾದ ನಿಮ್ಮ ಸಂಕಲ್ಪ ಇದ್ದರೆ ಗುರುಗಳು ಭಗವಂತ ನಿಮ್ಮಲ್ಲಿ ನಿಂತು ಆ ಕೋಟಿ ಜಪವನ್ನು ಮಾಡಿಸ್ತಾನೆ. ಹಾಗಾಗಿ ಇವತ್ತೇ ರಾಯರ ವರ್ಧಂತಿ. ಈ ವರ್ಧಂತಿಯ ದಿವಸ ರಾಯರ ಜಪ ಮಾಡಿದ ನೀವು ಕೃಷ್ಣನ ಜಪವನ್ನು ಮಾಡಿ ಸಂಕಲ್ಪ ಮಾಡಿ, ದೇವರು ನಿಮ್ಮನ್ನು ಅನುಗ್ರಹಿಸ್ತಾನೆ. ಆ ಕೃಷ್ಣ ಮಂತ್ರ ಜಪ ಮಾಡಿ ಆ ಕೃಷ್ಣನ ಊರಿನಲ್ಲಿ ಪ್ರಾಯಶಃ ನಾವು ಭಾಗವತವನ್ನು ಕೇಳ್ತೇವೆ, ದಶಮಸ್ಕಂದ. ಆದರೆ ಆ ದಶಮಸ್ಕಂದದಲ್ಲಿ ಕೃಷ್ಣನ ಕಥೆ ಮಾತ್ರ ನಾವು ಕೇಳಿರ್ತೇವೆ. ಯಾವ ಯಾವ ಜಾಗದಲ್ಲಿ ಕೃಷ್ಣ ನಲಿದಾಡಿದ, ಎಲ್ಲೆಲ್ಲಿ ಯಾವ ಯಾವ ಪವಾಡಗಳು ನಡೆಯಿತು, ಅದು ಇವತ್ತೂ ನಾವು ನೋಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಮಥುರಾ ಯಾತ್ರೆ, ವೃಂದಾವನದ ಯಾತ್ರೆಯ ಕಾರ್ಯಕ್ರಮ, ಅದರ ವೃಂದಾವನದಲ್ಲಿ ಕೃಷ್ಣದೇವರು 7 ದಿನ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ ನಮ್ಮ ದೇವರು. ಹಾಗೆ ಕೃಷ್ಣನ ಕೈಯ ಸಂಪರ್ಕ ಇರತಕ್ಕಂತಹ ಆ ಬೆಟ್ಟ ಇವತ್ತೂ ಇದೆ ನಮಗೆ. ಆ ದೃಷ್ಟಿಯಲ್ಲಿ 1 ಬಾರಿಯಾದರೂ ಜೀವನದಲ್ಲಿ ಆ ವೃಂದಾವನದಲ್ಲಿದ್ದ, ಮಥುರೆಯಲ್ಲಿದ್ದ ದೇವರು 7 ದಿನ ಎತ್ತಿ ಹಿಡಿದ ಆ ಗೋವರ್ಧನ ಪರ್ವತ, ಅದನ್ನು ಕೈಯಲ್ಲಿ ಮುಟ್ಟಿ ಅದಕ್ಕೆ ನಮಸ್ಕಾರ ಮಾಡಿ 1 ಸಲ ಪ್ರದಕ್ಷಿಣೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಅದರಲ್ಲಿ ಶುದ್ಧಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇರ್ತದೆ. ಒಬ್ಬರು ಅಲ್ಲಿ 1 ಬಾರಿ ಅದೇನು ಅಂತಂದರೆ, ನಮಗೆ ಇಲ್ಲೆಲ್ಲ ಪ್ರದಕ್ಷಿಣೆ ಅಂತ ನಿಮಗೆ 21 ಕಿಲೋಮೀಟರ್ ನಿಮಗೆ ಅನಿಸ್ತದೆ. ಅದು ಏನು ಅಂದರೆ, ಅದು ಉತ್ತರ ಭಾರತ, ಅದು ಭಾವುಕರ ಜಾಗ. ಅದು ಅಲ್ಲಿ ಹೇಗಿರ್ತದೆ ಅಂತಂದರೆ, ಅಲ್ಲಿ ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು, ದೊಡ್ಡವರು, ಮುದುಕರು ಎಲ್ಲರೂ ಭಾಗವಹಿಸ್ತಾರೆ. ಎಲ್ಲರೂ ಪ್ರದಕ್ಷಿಣೆ ಬರ್ತಾರೆ. ನಮ್ಮ ಕೃಷ್ಣನ, ನಮ್ಮ ರಾಧೆಯ, ನಮ್ಮ ಕೃಷ್ಣನ ಜಾಗ ಇದು ಅಂತ ಈ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಅದು ದೊಡ್ಡ ಹಬ್ಬ. ಅದು 21 ಕಿಲೋಮೀಟರ್ ನಾವು ಹೇಗೆ ನಡೀತೇವೆ ಅಂತ ನಮ್ಗೆ ಗೊತ್ತಿಲ್ಲದಿದ್ದ ರೀತಿಯಲ್ಲಿ ನಮ್ಮ ದೇವರು ಕೃಷ್ಣ ಕರ್ಕೊಂಡು ಹೋಗಿ ಬರ್ತಾನೆ. ನಮ್ಮ ಕಾಲ್ನೋರಿ, ನಾನು ಹೇಗೆ ಹೋಗೋದು ಅದನ್ನೆಲ್ಲ ಮರ್ತು ಬಿಡಿ. ಅಲ್ಲಿ ಹೋದರೆ ಸಜಂಗಾಲೋ ಭವೇ ದೇವ, ಕಾಲಲ್ಲಿ ಓಡಿಕೊಂಡು ಹೋಗಿ ಆ ಪ್ರದಕ್ಷಿಣೆ ಬಂದು ಕೃಷ್ಣನಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ಯಾತ್ರೆ. ಅದು ಸಂಕಲ್ಪ ಇದೆ, ಕೃಷ್ಣ ಮಂತ್ರದ ಸಂಕಲ್ಪದ ಜೊತೆಗೆ ಮಾಡುವಂತಹದ್ದು. ಅದರಲ್ಲೆಲ್ಲ ನೀವು ಭಾಗವಹಿಸಿ ಅಂತ ಹೇಳ್ತಾ ಕೃಷ್ಣ ಅರ್ಪಣ ಮಸ್ತು. ಮೈಸೂರಿನ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವ ಶ್ರೀ ಮಾದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ನಿಮಿತ್ತ ಮೊದಲಿಗೆ ಗರ್ಭಾಲಯದಲ್ಲಿರುವ ಸ್ವಾಮಿಗೆ ಬೆಣ್ಣೆ ಹಾಗೂ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕಾರ ಮಾಡಿ ತರುವಾಯ ಅರ್ಚನೆ ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ
ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಆಂಧ್ರಪ್ರದೇಶದ ವಿದುಷಿ ಸುಷ್ಮಿತಾ ಜೆ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. आपदामपहर्तारं धातारं सर्वसम्पदा लोकाभिरामं श्रीरामं भूयो भूयो. ಉಡುಪಿಯ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸತೀಶ್ ಆಚಾರ್ಯ ಮತ್ತು ಬಳಗ ಪಡುಬಿದ್ರೆ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now